ಚಿತ್ರಸಂತೆ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ನಗರಾಭಿವೃದ್ಧಿ ಸಚಿವರಾದಂಥ ಶ್ರೀ ಬೈತಿ ಸುರೇಶ್ ಅವರ, ಉನ್ನತ ಶಿಕ್ಷಣ ಸಚಿವರಾದಂಥ ಶ್ರೀ ಸುಧಾಕರ್ ಅವರ, ಲೋಕಸಭಾ ಸದಸ್ಯರಾದಂಥ ಪಿ ಸಿ ಮೋಹನ್ ಅವರ, ಚಿತ್ರ ಕಲಾ ಪರಿಷತ್ತಿನ ಅಧ್ಯಕ್ಷರಾದಂಥ ಬಿ ಎಲ್ ಶಂಕರ್ ಅವರ, ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ರಾಜ್ಯ ಮಟ್ಟದ ಸಮಿತಿಯ ಅಧ್ಯಕ್ಷರಾದಂಥ ಶ್ರೀ ರೇವಣ್ಣವರ, ಶಾಸಕರಾದಂಥ ಶ್ರೀ ಪೊನ್ನಣ್ಣವರ, ಶ್ರೀಮತಿ ರಾಣಿ ಸತೀಶ್ ಅವರ, ಮಾಜಿ ಸಚಿವರು, ಚಿತ್ರಕಲಾ ಪರಿಷತ್ತಿನ ಎಲ್ಲ ಪದಾಧಿಕಾರಿಗಳೇ, ನಮ್ಮ ಹಳೆಯ ಮಿತ್ರ, ಈಗಲೂ ಮಿತ್ರನೇ ಪ್ರಭಾಕರ್ ಅವರೇ, ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಕಲಾವಿದ ಬಂಧುಗಳೇ, ಎಲ್ಲ ಸ್ನೇಹಿತರೇ, ಮಾಧ್ಯಮದ ಗೆಳೆಯರೇ, ಈಗಾಗಲೇ ಬಿ ಎಲ್ ಶಂಕರ್ ಅವರು ಸ್ವಾಗತ ಭಾಷಣದಲ್ಲಿ ಹೇಳಿದಂತೆ ನಾನು 7ನೇ ಸಾರಿ ಈ ಚಿತ್ರಸಂತೆಯನ್ನ ಉದ್ಘಾಟನೆ ಮಾಡ್ತಾ ಇದ್ದೀನಿ ಮುಖ್ಯಮಂತ್ರಿಯೇ. ಈ ವರ್ಷ 22ನೇ ಚಿತ್ರಸಂತೆಯನ್ನ ನಾನು ಉದ್ಘಾಟನೆ ಅತ್ಯಂತ ಸಂತೋಷದಿಂದ ಉದ್ಘಾಟನೆಯನ್ನ ಮಾಡಿದ್ದೇನೆ. ಚಿತ್ರಕಲಾ ಪರಿಷತ್ನವರು ಕಳೆದ 22 ವರ್ಷಗಳಿಂದ ನಿರಂತರವಾಗಿ ಈ ಚಿತ್ರಸಂತೆಯನ್ನ ಏರ್ಪಾಡು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಕಾರಣ ಯಾಕಪ್ಪ ಅಂತಂದ್ರೆ, ಈ ರಾಜ್ಯದ ಸಂಸ್ಕೃತಿ, ಪರಂಪರೆ, ಸಂಪ್ರದಾಯ ಚಿತ್ರದ ಮೂಲಕ ಇಡೀ ರಾಜ್ಯಕ್ಕೆ, ಜಗತ್ತಿಗೆ ತಿಳಿಸಬೇಕು ಅಂತ ಹೇಳಿ ಪ್ರಯತ್ನವನ್ನ ಚಿತ್ರಕಲಾ ಪರಿಷತ್ನವರು ಮಾಡ್ತಾ ಇದ್ದಾರೆ. ನಾನು ಅವ್ರಿಗೆಲ್ಲರಿಗೂ ಕೂಡ, ಚಿತ್ರಕಲಾ ಪರಿಷತ್ತಿನ ಎಲ್ಲ ಪದಾಧಿಕಾರಿಗಳಿಗೆ, ಬಿ ಎಲ್ ಶಂಕರ್ ಅವರಿಗೆ ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಆಮೇಲೆ ಈ ಚಿತ್ರಸಂತಿನಲ್ಲಿ 22 ರಾಜ್ಯಗಳ ಕಲಾವಿದರು ಭಾಗವಹಿಸ್ತಾ ಇದ್ದಾರೆ. 22 ರಾಜ್ಯಗಳು. ಬಹುಶಃ ಬಿ ಎಲ್ ಶಂಕರ್ ಅವರು ಹೇಳಿದಂತೆ ಜಗತ್ತಿನಲ್ಲಿ ಎಲ್ಲೂ ಕೂಡ ಈ ತರದ ಚಿತ್ರಸಂತೆ ನಡೀತಾ ಇರ್ತಕ್ಕಂಥದ್ದು ನಾನಂತೂ ನೋಡಿಲ್ಲ. ಅವರು ಹೇಳೋ ಪ್ರಕಾರ ಜಗತ್ತಿನಲ್ಲಿ ಎಲ್ಲೂ ನಡೆದಿಲ್ಲ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಅದರಿಂದ ಕರ್ನಾಟಕದಲ್ಲಿ, ಅದರಲ್ಲೂ ಬೆಂಗಳೂರಿನಲ್ಲಿ, ನಮ್ಮ ರಾಜ್ಯದಲ್ಲಿ ಇಂಥ ಚಿತ್ರಸಂತೆ ನಡೀತಾ ಇರ್ತಕ್ಕಂಥದ್ದು ನಮ್ಗೆಲ್ಲರಿಗೂ ಕೂಡ ಹೆಮ್ಮೆಯ ವಿಷಯ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅನೇಕ ಚಿತ್ರಕಲಾವಿದರಿಗೆ ಅವಕಾಶ ಕಲ್ಪಿಸಿಕೊಡ್ತಕ್ಕಂಥ ಕೆಲಸ ಇದೆ, ವೇದಿಕೆಯನ್ನು ಒದಗಿಸಿಕೊಡ್ತಕ್ಕಂಥ ಕೆಲಸ. ಅವರು ಪ್ರತಿಭೆ ಇದೆಯಲ್ಲ, ಆ ಪ್ರತಿಭೆ ಎಲ್ಲ ಅವರ ಚಿತ್ರದ ಮೂಲಕ ಪ್ರದರ್ಶನ ಆಗ್ತದೆ. ಜನರಿಗೆ ಅದನ್ನು ಕೊಂಡ್ಕೊಳ್ತಕ್ಕಂಥ ಆಸಕ್ತರಿಗೆ ಬಹಳ ಜನ ನಾನು ನೋಡ್ತಾ ಇದ್ದೀನಿ. ಬಹಳ ಜನ ಇದಕ್ಕೆ, ಈ ಚಿತ್ರಸಂತೆಯಲ್ಲಿ ಬಹಳ ಜನ ಪಾರ್ಟಿಸಿಪೇಟ್ ಮಾಡ್ತಾರೆ. ಬೇರೆ ರಾಜ್ಯದವರು ಕೂಡ ಪಾರ್ಟಿಸಿಪೇಟ್ ಮಾಡ್ತಾರೆ.
ಬಹಳ ಜನ ಕೊಂಡ್ಕೊಳ್ತಾರೆ. ಸುಮಾರು ಒಂದು ದಿನದಲ್ಲಿ 4 ಲಕ್ಷ ಜನ ಬಂದು ನೋಡಿ ಹೋಗ್ತಾರೆ. ಬೆಂಗಳೂರಿಗೆ ಇರುವೊಂದು ಸುವರ್ಣಾವಕಾಶ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮತ್ತೆ ಈ ಸಾರಿ ಹೆಣ್ಮಕ್ಕಳಿಗೆ ಸಮರ್ಪಿಸಿದ್ದದ್ದು ಬಹಳ ವಿಶೇಷ ಅಂತೇಳಿ ನಾನು ಭಾವಿಸ್ತೀನಿ. ಹೆಣ್ಮಕ್ಕಳಿಗೆ ಸಮರ್ಪಣೆ ಮಾಡಿರ್ತಕ್ಕಂಥದ್ದು ಈ ಚಿತ್ರಸಂತೆಯನ್ನ ಸಮರ್ಪಣೆ ಮಾಡಿರ್ತಕ್ಕಂಥದ್ದು, ಜೊತೆಗೆ ಸಮಾಜ ಸುಧಾರಕರು ಹೆಣ್ಮಕ್ಳ ಪರವಾಗಿ ಕೆಲಸ ಮಾಡಿದಂಥವ್ರು ಅವರೆಲ್ಲರ ಚಿತ್ರಗಳನ್ನು ಕೂಡ ಪ್ರದರ್ಶನ ಮಾಡತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ರಾಜಾರಾಮ್ ಮೋಹನ್ ರಾಯ್, ಸಾವಿತ್ರಿ ಫುಲೆ, ಫಾತಿಮಾ ಶೇಖ್, ತಾರಾಬಾಯಿ ಶಿಂದೆ, ಮಹಾತ್ಮ ಗಾಂಧೀಜಿಯವರು, ಅಂಬೇಡ್ಕರ್ ಅವರು, ಕಮಲಾದೇವಿ ಚಟ್ಟೋಪಾಧ್ಯಾಯ, ಯಶೋಧರಮ್ಮ ದಾಸಪ್ಪನವರು, ಇವರೆಲ್ಲರಿಗೂ ಕೂಡ ಉತ್ತಮ ಅವರನ್ನು ಕೂಡ ಅವರೆಲ್ಲರೂ ಕೂಡ ಪ್ರದರ್ಶನ ಮಾಡಿ ಅವರು ಸಮಾಜಕ್ಕಾಗಿ ಏನು ಕೆಲಸ ಮಾಡಿದರು, ಹೆಣ್ಮಕ್ಳಿಗೋಸ್ಕರ ಏನು ಕೆಲಸ ಮಾಡಿದರು. ಈಗ ನೋಡಿ, ಅಲ್ಲಿ ಇಫ್ ಯು ಎಜುಕೇಟ್ ಎ ಮ್ಯಾನ್ ಯು ಎಜುಕೇಟ್ ಎನ್ ಇಂಡಿವಿಜುವಲ್, ಸಾವಿತ್ರಿ ಫುಲೆಯವರು ಹೇಳಿದರು. ಇಫ್ ಯು ಎಜುಕೇಟ್ ಎ ಮ್ಯಾನ್ ಯು ಎಜುಕೇಟ್ ಎನ್ ಇಂಡಿವಿಜುವಲ್, ಬಟ್ ಇಫ್ ಯು ಎಜುಕೇಟ್ ಎ ವುಮನ್ ಯು ಎಜುಕೇಟ್ ಎನ್ ಎಂಟೈರ್ ಫ್ಯಾಮಿಲಿ and eventually a nation. ಹೆಣ್ಣುಮಕ್ಕಳು ಶೋಷಣೆಗೆ ಒಳಗಾಗಿದ್ದಂಥವ್ರು, ಅನ್ಯಾಯಕ್ಕೆ ಒಳಗಾಗಿದ್ದಂಥವ್ರು, ತಾರತಮ್ಯಕ್ಕೆ ಒಳಗಾಗಿದ್ದಂಥವ್ರು. ಅದಕ್ಕೋಸ್ಕರ ಅವರಿಗೆ ಶಕ್ತಿ ತುಂಬಬೇಕು, ಅವರನ್ನು ಆರ್ಥಿಕವಾಗಿ ಸಾಮಾಜಿಕವಾಗಿ ಸಬಲರನ್ನಾಗಿ ಮಾಡಬೇಕು ಅಂತೇನೆ ನಾವು ಶಕ್ತಿ ಯೋಜನೆ ಮತ್ತು ಗೃಹಲಕ್ಷ್ಮಿ ಕಾರ್ಯಕ್ರಮಗಳನ್ನು ಜಾರಿ ಮಾಡಿರ್ತಕ್ಕಂಥದ್ದು. ಯಾಕಂದ್ರೆ ಹೆಣ್ಮಕ್ಳ ಕೈನಲ್ಲಿ ಅವ್ರಿಗೆ ಹಣ ಇರಬೇಕು, ಅವ್ರಿಗೆ ಕೊಂಡ್ಕೊಳ್ತಕ್ಕಂಥ ಶಕ್ತಿ ಜಾಸ್ತಿ ಆದಾಗ, ಅವರು ಹಣ ಉಳಿತಾಯ ಮಾಡಿದಾಗ ಅವ್ರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಬರಲಿಕ್ಕೆ ಸಾಧ್ಯ ಆಗ್ತದೆ, ಅವರು ಕೂಡ ಮುಖ್ಯವಾಹಿನಿಗೆ ಬರಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಅದಕ್ಕೋಸ್ಕರ ನಾವು ಈ ಕಾರ್ಯಕ್ರಮಗಳನ್ನ ಮಾಡಿರ್ತಕ್ಕಂಥದ್ದು. ಸೊ ಇವತ್ತು ಹೆಣ್ಮಕ್ಳಿಗೆ ಆಮೇಲೆ ಸಂವಿಧಾನದ ಪ್ರಿಯಾಂಬಲ್ ಪೀಠಿಕೆ, ಸಂವಿಧಾನದ ಪೀಠಿಕೆಯನ್ನು ಕೂಡ ಹಾಕಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತ ಎಲ್ಲ ಈ ಸಮಾಜದಲ್ಲಿ ಇರ್ತಕ್ಕಂಥ ವಿವಿಧ ವರ್ಗಗಳಿಗೆ ಸೇರಿದಂಥ ಜನರು ಅವರನ್ನು ಕೂಡ ಪ್ರತಿನಿಧಿಸ್ತಕ್ಕಂಥ ವ್ಯಕ್ತಿ ಅದರ ಚಿತ್ರದ ಮೂಲಕ ಮಾಡ್ತಕ್ಕಂಥದ್ದು. ಯಾಕಂದ್ರೆ ಒಂದು ಚಿತ್ರ ಇದೆಯಲ್ಲ, ಆ ಚಿತ್ರ 1000 ಪದಗಳಿಗಿಂತ ಜಾಸ್ತಿ, 1000 ಪದ. ಅದಕ್ಕಿಂತ ಪ್ರಭಾವಶಾಲಿ, ಶಕ್ತಿಶಾಲಿ ಅಂತಕ್ಕಂಥದ್ದನ್ನು ತಿಳ್ಕೊಳ್ಬೇಕಾಗ್ತದೆ. ಯಾಕೆಂದ್ರೆ ಚಿತ್ರದ ಮೂಲಕ ಇಡೀ ಬದುಕನ್ನ, ಇಡೀ ಜನಜೀವನವನ್ನ, ಇಡೀ ಸಂಸ್ಕೃತಿಯನ್ನ, ಇಡೀ ಸಂಪ್ರದಾಯವನ್ನ, ಇಡೀ ನಮ್ಮ ಪರಂಪರೆಯನ್ನ ತೋರಿಸ್ತಕ್ಕಂಥ ಕೆಲಸ ನಡೀತದೆ. ಸೊ ಅಂತ ಒಳ್ಳೆ ಕೆಲಸವನ್ನ ಚಿತ್ರಕಲಾ ಪರಿಷತ್ನವರು ಮಾಡ್ತಾ ಇದ್ದಾರೆ. ನಾನು ಅತ್ಯಂತ ಸಂತೋಷದಿಂದ 22ನೇ ಚಿತ್ರಸಂತೆಯನ್ನ ಉದ್ಘಾಟನೆ ಮಾಡಿದ್ದೇನೆ. ಬೆಂಗಳೂರಿನ ನಾಗರಿಕರು, ಕರ್ನಾಟಕದ ನಾಗರಿಕರು ಎಲ್ಲರೂ ಕೂಡ ತಾವೆಲ್ಲ ಇದನ್ನು ನೋಡಿ ಸಂತೋಷಪಟ್ಟು ಮತ್ತೆ ಕೊಂಡ್ಕೊಂಡು ಕಲಾವಿದರಿಗೆ ನೀವು ಸಹಕಾರವನ್ನ, ಬೆಂಬಲವನ್ನ ಕೊಡಬೇಕು ಅಂತೇಳಿ ಮನೆಗೊಂದು ಕಲಾಕೃತಿ, ಮನೆಗೊಂದು ಕಲಾಕೃತಿ ಯಾಕಂತೂ ಖರ್ಚು ಮಾಡ್ತೀವಿ ನಾವು. ಮನೆಗೊಂದು ಕಲಾಕೃತಿ ಇದ್ರೆ ನಮ್ಮ ಇಡೀ ಕಲಾವಿದರಿಗೂ ಅನುಕೂಲ ಆಗ್ತದೆ, ಮತ್ತೆ ಈ ಚಿತ್ರಸಂತೆ ಮಾಡೋದಕ್ಕೂ ಸಾರ್ಥಕ ಆಗ್ತದೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಶುಭವಾಗಲಿ.